ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಇಕೋ ಹ್ಯಾಕಥಾನ್ ಎಂಬ ಕಾರ್ಯಕ್ರಮವನ್ನು ಸಮಗ್ರ ಶಿಕ್ಷಣ ಕರ್ನಾಟಕ ಸುತ್ತೋಲೆ ದಿನಾಂಕ 13/8/2024 ಪ್ರಕಾರ ರಾಜ್ಯದ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಹಾಗೂ ಕಾಲೇಜುಗಳಲ್ಲಿ ಇಕೋ ಹ್ಯಾಕಥಾನ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕಾಗಿರುತ್ತದೆ. ಅನುಷ್ಠಾನಗೊಳಿಸುವ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಆನ್ಲೈನ್ನಲ್ಲಿ ನೋಂದಾವಣೆ ಮಾಡಬೇಕು ಹಾಗೂ ಅವರಲ್ಲಿರ್ತಕ್ಕಂಥ ಪರಿಸರ ಸಂರಕ್ಷಣೆಯ ಹೊಸ ಹೊಸ ಐಡಿಯಾಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಆದ್ದರಿಂದ ಇಕೋ ಹ್ಯಾಕಥಾನ್ ಕಾರ್ಯಕ್ರಮವನ್ನು ಯಾವ ಪೋರ್ಟಲ್ನಲ್ಲಿ ನಾವು ಹೊಸ ಹೊಸ ಐಡಿಯಾಗಳನ್ನು ಅಪ್ಲೋಡ್ ಮಾಡಬೇಕು, ಏನು ಅಪ್ಲೋಡ್ ಮಾಡಬೇಕು, ಹೇಗೆ ರಿಜಿಸ್ಟರ್ ಆಗಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಕೋ ಹ್ಯಾಕಥಾನ್ ಕೆಲವು ಥೀಮ್ಗಳನ್ನು ನೋಡುವುದಾದರೆ ಈ ತ್ಯಾಜ್ಯವನ್ನು ಕಡಿಮೆ ಮಾಡುವುದು, ಶಕ್ತಿಯನ್ನು ಉಳಿಸುವುದು, ನೀರಿನ ಉಳಿತಾಯ, ಪರಿಸರ ಸಂರಕ್ಷಣೆ, ನಾವೀನ್ಯಯುತ ವಿಚಾರಗಳು, ಚಿಂತನೆಗಳು ಇವುಗಳನ್ನು ನಾವು ಇಕೋ ಹ್ಯಾಕಥಾನ್ ಕಾರ್ಯಕ್ರಮದಲ್ಲಿ ಅಪ್ಲೋಡ್ ಮಾಡಬೇಕು. ಪರಿಸರ ಬಗೆಗಿನ ಕಾಳಜಿಯನ್ನು ಈ ಮೂಲಕ ವ್ಯಕ್ತಪಡಿಸಬಹುದಾಗಿರುತ್ತದೆ. ಈ ಕಾರ್ಯಕ್ರಮವು ಮುಖ್ಯವಾಗಿ 6ರಿಂದ 12ನೇ ತರಗತಿಯ ಮಕ್ಕಳಿಗಾಗಿ ರೂಪಿಸಲಾಗಿದೆ. ಬಂಧುಗಳೇ, ಶಾಲಾ ಹಂತದಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಹೇಗೆ ನೋಂದಣಿ ಮಾಡಿಕೊಳ್ಳಬೇಕು ಹಾಗೂ ನಾವೀನ್ಯಯುತ ವಿಚಾರಗಳನ್ನು, ಚಿಂತನೆಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡುವಂಥ ವಿಷಯ ವಿಡಿಯೋ ಆಗಿರಬಹುದು, ಆಡಿಯೋ ಆಗಿರಬಹುದು ಅಥವಾ ಯಾವುದೇ ರೂಪದ ದಾಖಲೆ ರೂಪದಲ್ಲಿ ಆಗಿರಬಹುದು, ಅವುಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಹಾಗೂ ಹೇಗೆ ರಿಜಿಸ್ಟರ್ ಮಾಡಿಕೊಳ್ಳಬೇಕು ಎನ್ನುವುದನ್ನು ತಿಳಿಯೋಣ. ಕೋಡ್ ಮಿತ್ರ ಎಂಬತಕ್ಕಂಥ ಒಂದು ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಕೋಡ್ ಮಿತ್ರ ಇಕೋ ಲೈಫ್ ಎಂಬುವ ವೆಬ್ಸೈಟನ್ನು ನಾವು ಓಪನ್ ಮಾಡಿ ಅಲ್ಲಿ ನಮ್ಮ ನೋಂದಣಿಯನ್ನು ಮಾಡಿಕೊಳ್ಳಬೇಕು ಹಾಗೂ ನಮ್ಮ ವಿಚಾರಗಳನ್ನು ಅಪ್ಲೋಡ್ ಮಾಡಬೇಕು. ಹಾಗಾದರೆ ಕ್ರೋಮ್ ಬ್ರೌಸರ್ನಲ್ಲಿ ಕೋಡ್ ಮಿತ್ರ ಎಂದು ಟೈಪ್ ಮಾಡಿ. ಕೋಡ್ ಮಿತ್ರ ಇಕೋ ಲೈಫ್ ಎಂದು ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ. 2ನೇ ಆಪ್ಷನ್ ಕೋಡ್ ಮಿತ್ರ ಇಕೋ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಹ್ಯಾಕಥಾನ್ ಎಂಬ ಒಂದು ಲೈನ್ ಇದೆ. ಆ ಲೈನ್ ಮೇಲೆ ಕ್ಲಿಕ್ ಮಾಡಿ. ಕೋಡ್ ಮಿತ್ರ ಇಕೋ ಲೈಫ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ನಲ್ಲಿ ಪಾರ್ಟಿಸಿಪೇಟ್ ಅಂತ ಇದೆ. ಆ ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ನಾವೀಗಾಗಲೇ ರಿಜಿಸ್ಟರ್ ಆಗಿದ್ದರೆ ಮೊಬೈಲ್ ನಂಬರ್, ಪಿನ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಪ್ರಥಮ ಬಾರಿಗೆ ರಿಜಿಸ್ಟರ್ ಮಾಡಿಕೊಳ್ಳುತ್ತಿದ್ದರೆ ನಾವು ಟು ಕೋಡ್ ಮಿತ್ರ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ 2 ಆಪ್ಷನ್ಗಳು ಕಾಣಿಸುತ್ತವೆ. ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಟೀಚರ್. ನಾವು ವಿದ್ಯಾರ್ಥಿಗಳಾಗಿ ಲಾಗಿನ್ ಆಗುತ್ತಿದ್ದರೆ ವಿದ್ಯಾರ್ಥಿ ಮೇಲೆ ಕ್ಲಿಕ್ ಮಾಡಬೇಕು. ಶಿಕ್ಷಕರಾಗಿ ಲಾಗಿನ್ ಆಗುತ್ತಿದ್ದರೆ ಶಿಕ್ಷಕ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಐ ಆಮ್ ಅ ಟೀಚರ್ ಮೇಲೆ ಕ್ಲಿಕ್ ಮಾಡೋಣ. ಐ ಆಮ್ ಅ ಟೀಚರ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೇಮ್, ಮೊಬೈಲ್ ನಂಬರ್, ಸ್ಕೂಲ್ ನೇಮ್, ಜೆಂಡರ್, ಇಮೇಲ್ ಅಡ್ರೆಸ್, ಸ್ಟೇಟ್, ಡಿಸ್ಟಿಕ್, ಪಿನ್ ಕೋಡ್, ಯುಡೈಸ್ ಕೋಡ್ ಹಾಗೂ ಸೆಟ್ ಅ ಪಿನ್. ನಿಮಗೆ ಅನುಕೂಲವಾಗುವಂತಹ ಒಂದು ಪಿನ್ನನ್ನು ನೀವೇ ಸೆಟ್ ಮಾಡಿಕೊಳ್ಳಬೇಕು. ಇವನ್ನೆಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬರುತ್ತದೆ. ನೆಕ್ಸ್ಟ್ ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ. ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತದೆ. ಈ ಒಂದು ಲಿಂಕನ್ನು ನಾವು ವಿದ್ಯಾರ್ಥಿಗಳಿಗೆ ಶೇರ್ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ಇಕೋ ಹ್ಯಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಬೇಕು. ಲಿಂಕನ್ನು ಶೇರ್ ಮಾಡಲು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಮೂಲಕ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಬಹುದು ಅಥವಾ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು QR ಕೋಡನ್ನು ವಿದ್ಯಾರ್ಥಿಗಳಿಗೆ ಶೇರ್ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ಇಕೋ ಹ್ಯಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶಿಕ್ಷಕರಾದ ನಾವು ಪ್ರೇರೇಪಿಸಬೇಕು. ಇದು ಶಿಕ್ಷಕರು ಪಾರ್ಟಿಸಿಪೇಟ್ ಆಗಿ ವಿದ್ಯಾರ್ಥಿಗಳಿಗೆ ಲಿಂಕ್ ಶೇರ್ ಮಾಡುವುದರ ಮೂಲಕ
ಇಕೋ ಹ್ಯಾಕ್ಥಾನ್ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಆಗಿರುತ್ತದೆ. ಈಗ ಮಕ್ಕಳು ಸ್ವತಃ ತಾವೇ ತಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ನೋಂದಣಿ ಮಾಡಿಕೊಳ್ಳಬೇಕು ಹಾಗೂ ಇನೋವೇಷನ್ ಯಾವ ರೀತಿ ಸಬ್ಮಿಷನ್ ಮಾಡಬೇಕು ಎನ್ನುವುದನ್ನು ನೋಡೋಣ. ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮತ್ತೆ ನಮಗೆ ಸೈನಪ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನಪ್ ಮೇಲೆ ಕ್ಲಿಕ್ ಮಾಡಿದಾಗ ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಟೀಚರ್ ಅಂತ ಕೇಳುತ್ತದೆ. ಐ ಆಮ್ ಅ ಟೀಚರ್ ಅಂದರೆ ಈಗಾಗಲೇ ನಾನು ಹೇಳಿದ ಹಾಗೆ ಟೀಚರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಲಿಂಕನ್ನು ಶೇರ್ ಮಾಡುವುದರ ಮೂಲಕ ಮಕ್ಕಳು ಆ ಲಿಂಕ್ ಮೂಲಕ ಪಾರ್ಟಿಸಿಪೇಟ್ ಮಾಡಬಹುದು. ವಿದ್ಯಾರ್ಥಿಗಳು ಸ್ವತಃ ತಾವೇ ಮೊಬೈಲ್ನಲ್ಲಿ ರಿಜಿಸ್ಟರ್ ಆಗಲು ಐ ಆಮ್ ಅ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿಯ ಹೆಸರು, ಮೊಬೈಲ್ ನಂಬರ್, ಸ್ಕೂಲ್ ನೇಮ್, ಜೆಂಡರ್, ಸ್ಟೇಟ್, ಡಿಸ್ಟಿಕ್, ಸೆಟ್ ಅಪ್ ಪಿನ್ ಈ ಮಾಹಿತಿಯನ್ನು ಭರ್ತಿ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟ್ ಅಪ್ ಪಿನ್ ಇದ್ದಲ್ಲಿ ತಮಗೆ ಬೇಕಾದಂತಹ ಪಿನ್ನನ್ನು ತಾವೇ ಸೆಟ್ ಮಾಡಿಕೊಳ್ಳಬೇಕು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಅಂತ ಬರುತ್ತದೆ. ನಂತರ ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ. ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಆ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದಾಗ ಟೋಟಲ್ ಪ್ರೋಗ್ರೆಸ್ 0 ಕಂಪ್ಲೀಟೆಡ್ ಅಂತ ಇದೆ, ಅದು 100% ಕಂಪ್ಲೀಟೆಡ್ ಅಂತ ಆಗುತ್ತದೆ. ಎಷ್ಟು ಟಾಸ್ಕ್ಗಳನ್ನು ನಾವು ಕಂಪ್ಲೀಟ್ ಮಾಡಬೇಕು ಎನ್ನುವುದನ್ನು ನೋಡೋಣ. ಹಂತ 1, ಹಂತ 2, ಹಂತ 3, ಒಟ್ಟು ನಾವು 3 ಹಂತಗಳಲ್ಲಿ ಈ ಒಂದು ಇಕೋ ಹ್ಯಾಕ್ಥಾನ್ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಇನೋವೇಷನನ್ನು ಸಬ್ಮಿಷನ್ ಮಾಡಬೇಕು. ಹಂತ 1 ವಾಚ್ ದ ವಿಡಿಯೋ ಆ್ಯಂಡ್ ಟೇಕ್ ದ ಕ್ವಿಜ್. ಇಲ್ಲಿ ಒಂದು ವಿಡಿಯೋ ಇರುತ್ತದೆ, ಆ ವಿಡಿಯೋವನ್ನು ನೋಡಬೇಕು ಹಾಗೂ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಆಟಗಳನ್ನು ಆಡಬೇಕು ಹಾಗೂ ಅಲ್ಲಿರ್ತಕ್ಕಂಥ ರಸಪ್ರಶ್ನೆಯಲ್ಲಿ ಭಾಗವಹಿಸಬೇಕು. ಈ ರೀತಿ ಭಾಗವಹಿಸುವುದರ ಮೂಲಕ ಹಂತ 1 ಕಂಪ್ಲೀಟ್ ಮಾಡಬೇಕು. ಅದೇ ರೀತಿ ಹಂತ 2 ಸಬ್ಮಿಟ್ ಯುವರ್ ಸೂಪರ್ ಐಡಿಯಾ. ನಮ್ಮಲ್ಲಿರ್ತಕ್ಕಂಥ ಪರಿಸರ ಜಾಗೃತಿ ಮೂಡಿಸುವಂತಹ ಅಥವಾ ಪರಿಸರ ಸಂರಕ್ಷಣೆಯನ್ನು ಮಾಡುವಂತಹ ಇನೋವೇಷನ್ ಐಡಿಯಾಗಳನ್ನು ಸಬ್ಮಿಷನ್ ಮಾಡಬೇಕು. ಆ ಸಬ್ಮಿಷನ್ ಮಾಡಿದಾಗ ಹಂತ 2 ಕಂಪ್ಲೀಟೆಡ್ ಆಗುತ್ತದೆ. ಅದೇ ರೀತಿ ಹಂತ 3, ಹಂತ 1 ಮತ್ತು ಹಂತ 2 ಇವೆರಡನ್ನು ಕಂಪ್ಲೀಟ್ ಮಾಡಿದಾಗ ಹಂತ 3ರಲ್ಲಿ ಡೌನ್ಲೋಡ್ ಎಕ್ನಾಲಜ್ಮೆಂಟ್ ಆ್ಯಂಡ್ ಸರ್ಟಿಫಿಕೇಟ್, ನಾವು ಭಾಗವಹಿಸಿದ ಒಂದು ಪ್ರಮಾಣ ಪತ್ರವನ್ನು ಹಾಗೂ ಸ್ವೀಕೃತಿ ಪತ್ರವನ್ನು ಈ ಒಂದು ಹಂತ 3ರಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಹಾಗಾದರೆ 3 ಹಂತಗಳನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಎನ್ನುವುದನ್ನು ನೋಡೋಣ. ಹಂತ 1 ವ್ಯೂ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ವಿಡಿಯೋ ಓಪನ್ ಆಗುತ್ತದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. ನಂತರ ಈ ಒಂದು ಹಂತದಲ್ಲಿ ನಾವು 13 ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಮೇಲ್ಗಡೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದೊಂದೇ ಟಾಸ್ಕ್ ಓಪನ್ ಆಗುತ್ತಾ ಹೋಗುತ್ತವೆ. ಇಲ್ಲಿ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಆಟಗಳು, ಕೆಲವೊಂದಿಷ್ಟು ರಸಪ್ರಶ್ನೆಗಳು, ಈ ರೀತಿಯಾಗಿ 13 ಟಾಸ್ಕ್ಗಳು ಓಪನ್ ಆಗುತ್ತಾ ಹೋಗುತ್ತವೆ. ಪ್ರತಿಯೊಂದು ಟಾಸ್ಕನ್ನು ನಾವು ಕಂಪ್ಲೀಟ್ ಮಾಡುತ್ತಾ ಹೋಗಬೇಕು. ಹೀಗೆ ಹಂತ 1ರಲ್ಲಿ ಇರುವ 13 ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದಾಗ ನಮಗೆ 1ನೇ ಹಂತದ ಬಲಗಡೆ ಮೂಲೆಯಲ್ಲಿ ಗ್ರೀನ್ ಮಾರ್ಕ್ನಲ್ಲಿ ರೈಟ್ ಮಾರ್ಕ್ ಬರುತ್ತದೆ. ಹೀಗೆ 1ನೇ ಹಂತವನ್ನು ನಾವು ಕಂಪ್ಲೀಟ್ ಮಾಡಬೇಕು. ನಂತರ ಹಂತ 2 ವ್ಯೂ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಹಂತ 2ರಲ್ಲಿ ಕೂಡ ನಾವು 3 ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಮೊದಲನೇ ಟಾಸ್ಕ್ ವಿಡಿಯೋ ಓಪನ್ ಆಗುತ್ತದೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. ನಂತರ ಮೇಲೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ 2ನೇ ಟಾಸ್ಕ್ ಓಪನ್ ಆಗುತ್ತದೆ. 2ನೇ ಹಂತದ 2ನೇ ಟಾಸ್ಕ್ನಲ್ಲಿ ವಿನಯುಕ್ತ ವಿಚಾರವನ್ನು ಅಂದರೆ ಇನೋವೇಷನ್ ಐಡಿಯಾಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಂದರೆ ನೀರಿನ ಸಂರಕ್ಷಣೆ ಕುರಿತಾದ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಅರಣ್ಯ ನಾಶವನ್ನು ಕಡಿಮೆ ಮಾಡುವಂತಹ ಪ್ರಾಜೆಕ್ಟ್ ಆಗಿರ್ಬೋದು, ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಒಂದು ನಾವೀನ್ಯಯುತ ವಿಚಾರವನ್ನು, ಚಿಂತನೆಯನ್ನು ನಾವು ವಿಡಿಯೋ ರೂಪದಲ್ಲಿ, ಆಡಿಯೋ ರೂಪದಲ್ಲಿ ಅಥವಾ ಟೆಕ್ಸ್ಟ್ ರೂಪದಲ್ಲಿ, ಯಾವುದೇ ರೂಪದಲ್ಲಿ ಆದರೂ ನಾವು ಅಪ್ಲೋಡ್ ಮಾಡಬಹುದು. ಅಥವಾ PPT ರೂಪದಲ್ಲಿ ಆದರೂ ಕೂಡ ಅದನ್ನು ಸಬ್ಮಿಷನ್ ಮಾಡಲಿಕ್ಕೆ ಅವಕಾಶವಿದೆ. ಮಾಹಿತಿಯನ್ನು ಅಪ್ಲೋಡ್ ಮಾಡಲು ರೆಕಾರ್ಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಬಹುದು. ರೆಕಾರ್ಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಆಡಿಯೋವನ್ನು ರೆಕಾರ್ಡ್ ಮಾಡಬಹುದು. ಹಾಗೂ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ
ಆಡಿಯೋ MP3 MP4 ಯಾವುದೇ ಒಂದು ಫೈಲನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಈ ರೀತಿಯಾಗಿ ನಮ್ಮ ಒಂದು ಇನೋವೇಷನ್ ಐಡಿಯಾಗಳನ್ನು ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಿದ ನಂತರ ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ. ಎರಡನೇ ಹಂತದ ಮೂರನೇ ಟಾಸ್ಕ್. ಇಲ್ಲಿ ವಿಚ್ ಆಫ್ ದ ಬಿಲೋ ಥೀಮ್ಸ್ ಈಸ್ ದ ಇಶ್ಯೂ ರಿಲೇಟೆಡ್ ಟು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸಂಬಂಧಿಸಿದ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ಕೆಳಗಡೆ ವಾಟ್ ಸಪೋರ್ಟ್ ಡೂ ಯು ನೀಡ್ ಟು ಕ್ರಿಯೇಟ್ ಅ ಇಂಪ್ಲಿಮೆಂಟ್ ಯುವರ್ ಐಡಿಯಾ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸಂಬಂಧಿಸಿದ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫೀಡ್ಬ್ಯಾಕ್. ಇಲ್ಲಿ ರೇಟಿಂಗನ್ನು ಕೊಡಬೇಕು ಹಾಗೂ ಕೆಳಗಡೆ ಕಾಣುವಂತಹ ಪ್ರಶ್ನೆಗಳಿಗೆ ಎಸ್ ಆರ್ ನೋ ಕ್ವಶನ್ ಇರುತ್ತವೆ. ಎಸ್ ಅಥವಾ ನೋ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಫೀಡ್ಬ್ಯಾಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಹಂತ 3 1 ಮತ್ತು 2ನೇ ಹಂತಗಳನ್ನು ಕಂಪ್ಲೀಟ್ ಮಾಡಿದ ಮೇಲೆ 3ನೇ ಹಂತದಲ್ಲಿ ನಾವು ಸರ್ಟಿಫಿಕೇಟ್ ಮತ್ತು ಎಕ್ನಾಲಜಿಮೆಂಟನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರೇಟಿಂಗನ್ನು ಕೊಡಬೇಕು. ರೇಟಿಂಗ್ ಕೊಟ್ಟ ನಂತರ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಭಾಗವಹಿಸಿದ ಒಂದು ಪ್ರಮಾಣ ಪತ್ರವು ಡೌನ್ಲೋಡ್ ಆಗುತ್ತದೆ. ಆತ್ಮೀಯರೇ, ಈ ರೀತಿಯಾಗಿ ನಮ್ಮ ಶಾಲೆಯ ಮಕ್ಕಳಲ್ಲಿ ಇರುವಂತಹ ಇನೋವೇಷನ್ ಐಡಿಯಾಗಳನ್ನು, ಅಂದರೆ ಪರಿಸರ ಜಾಗೃತಿಯನ್ನು ಮೂಡಿಸುವಂತಹ, ಪರಿಸರ ಸವಾಲುಗಳನ್ನು ಎದುರಿಸುವಂತಹ ಇನೋವೇಷನ್ ಐಡಿಯಾಗಳನ್ನು ವಿಡಿಯೋ ರೂಪದಲ್ಲಿ, ಆಡಿಯೋ ರೂಪದಲ್ಲಿ, ಇಮೇಜ್ ರೂಪದಲ್ಲಿ ಅಥವಾ PPT ರೂಪದಲ್ಲಿ, ಯಾವುದೇ ರೂಪದಲ್ಲಿ ಅದನ್ನು ಸಬ್ಮಿಷನ್ ಮಾಡಲು ಇಕೋ ಹ್ಯಾಕಥಾನ್ ಎಂಬ ಒಂದು ವೆಬ್ ಪೋರ್ಟಲ್ ಓಪನ್ ಆಗಿರುತ್ತೆ. ಈ ಒಂದು ಕೋಡ್ ಮಿತ್ರ ಇಕೋ ಲೈಫ್ ವೆಬ್ ಪೋರ್ಟಲ್ನಲ್ಲಿ ನಮ್ಮ ವಿಚಾರಗಳನ್ನು ಅಪ್ಲೋಡ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.